ಸಾಮ್ನಧಾಮ್ನ ಭೇದೇನ ತ್ರಿಬಿರೇ ಥೈರಾಥಾಪಿವ ಪ್ರಾಣಿಪಾತೇನ ಯುದ್ಧೇನ ಚತುರ್ಭಿರ್ ದ್ವಿಷಾತೋ ಜಾಯೇತ್. ಹೆಲೋ ಸ್ನೇಹಿತರೆ, ಇವತ್ತು ನಾವು ಡಾರ್ಕ್ ಸೈಕಾಲಜಿ ಟ್ರಿಕ್ಸ್ ಬಗ್ಗೆ ಮಾತಾಡ್ತಿದ್ದೀವಿ. ಇದನ್ನು ಬೇರೆಯವರಿಗೆ ಹಾನಿ ಮಾಡೋದಕ್ಕೆ ಅಥವಾ ನೀವೇ ಅದರಿಂದ ಹಾನಿ ಆಗುವ ಹಾಗೆ ಯೂಸ್ ಮಾಡಬೇಡಿ. ಕೇವಲ ನಿಮ್ಮ ಗ್ರೋತ್ ಹಾಗೂ ಪರ್ಸ್ನಲ್ ಡೆವಲಪ್ಮೆಂಟ್ಗೆ ಯೂಸ್ ಮಾಡ್ಕೊಳ್ಳಿ. ಅದೇ ನನ್ನ ಹಾಗೂ ನಮ್ಮ ಚಾನಲ್ನ ಉದ್ದೇಶ ಆಗಿರುತ್ತೆ. ಸ್ನೇಹಿತರೆ, ಇದನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ನೀವು ದಿನ ನಿಮ್ಮ ಆಫೀಸ್ಗೆ ಹೋಗ್ತಿದ್ದೀರಾ, ನಿಮ್ಮ ಸಹೋದ್ಯೋಗಿಗಳನ್ನ ಗ್ರೀಟ್ ಮಾಡ್ತೀರಾ ಮತ್ತು ನಿಮ್ಮ ದಿನನ ಶುರು ಮಾಡ್ತೀರಾ. ಆದರೆ ಹೇಗಿರುತ್ತೆ? ನೀವೊಂದು ಮುಖವಾಡನ ಹಾಕ್ಕೊಂಡಿದ್ರೆ, ಪವರ್ನ ಮುಖವಾಡ ದಟ್ ಎಕ್ಸೆಲ್ಸ್ ಯು ಇನ್ ದ ಕಾರ್ಪೊರೇಟ್ ವರ್ಲ್ಡ್. ಇವತ್ತು ನಾವು ಹೇಗೆ ಕಾರ್ಪೊರೇಟ್ ಸೈಕೋಪ್ಯಾತ್ ಅನ್ನೋ ಆರ್ಟ್ನ ಮಾಸ್ಟರ್ ಮಾಡೋದ್ರ ಬಗ್ಗೆ ಕಲಿತಿದ್ದೀವಿ. ಸೊ ನಿಮ್ಮೆಲ್ರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಆ್ಯಂಡ್ ಲೆಟ್ಸ್ ಬ್ರೇಕ್ ಡೌನ್ ದ ಪವರ್ ಪ್ಲೇ ಬಿಹೈಂಡ್ ದ ಬುಕ್ ಸ್ನೇಕ್ಸ್ ಇನ್ ಸೂಟ್. ಮನುಷ್ಯನ ದೃಷ್ಟಿಕೋನವನ್ನೇ ಬದಲಾಯಿಸುವ ಬುಕ್ ಸ್ನೇಕ್ಸ್ ಇನ್ ಸೂಟ್ಸ್ನ 3ನೇ ಅಧ್ಯಾಯದಲ್ಲಿ ಆಥರ್ಸ್ಗಳಾದ ಪಾಲ್ ಬಾಬಿಯಾಕ್ ಮತ್ತು ರಾಬರ್ಟ್ ಹೇರ್ ಹೇಗೆ ಈ ಸೈಕೋಪ್ಯಾಥ್ಸ್ಗಳು ತಮ್ಮ ವರ್ಕ್ ಪ್ಲೇಸ್ನಲ್ಲಿ ಡಾಮಿನೇಟ್ ಮಾಡ್ತಾರೆ ಅನ್ನೋ ಸೀಕ್ರೆಟ್ಸ್ನ ಮುಚ್ಚಿಟ್ಟಿದ್ದಾರೆ. ಇವರು ಸಿನಿಮಾಗಳಲ್ಲಿ ಬರೋ ಸ್ಟೀರಿಯೋಟೈಪಿಕ್ ವಿಲನ್ಸ್ಗಳ ಥರ ಇರೋದಿಲ್ಲ. ಅವರು ತುಂಬ ಚಾರ್ಮಿಂಗ್, ಎಕ್ಸ್ಪ್ರೆಸಿವ್ ಹಾಗೆ ಎಲ್ಲರಿಗೂ ಇಷ್ಟ ಆಗೋ ಪರ್ಸ್ನಾಲಿಟಿನ ಹೊಂದಿರ್ತಾರೆ. ಆದರೆ ಹೇಗೆ ಅವರಿಗೆ ಈ ಸಕ್ಸಸ್ ಸಿಗ್ತಿರುತ್ತೆ? ಅದು ಅವರಿಗೆ ಬೇಕಾದಾಗೆ ಮುಖವಾಡನ ರೂಪಿಸ್ತಿರೋದ್ರಿಂದ. ಈ ಮಾಸ್ಕ್ ಆಫ್ ಪವರ್ ಅವರಿಗೆ ಎಲ್ಲರ ಜೊತೆ ಬ್ಲೆಂಡ್ ಆಗೋಕೆ ಮತ್ತು ಕಂಟ್ರೋಲ್ನ ತಗೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ. ಇದರಿಂದ ಅವ್ರ ಕೊಲೀಗ್ಸ್ನ ನಂಬಿಕೆನೂ ಗಳಿಸ್ತಾರೆ, ಹಾಗೆ ಕಾರ್ಪೊರೇಟ್ ಲ್ಯಾಡರ್ ಅನ್ನೋ ಏಣಿನ ಬಹಳ ಎತ್ತರಕ್ಕೆ ಏರ್ತಾರೆ. ಇದೆಲ್ಲ ಅವ್ರ ಸುತ್ತಮುತ್ತಲಿರೋರನ್ನ ಮನಿಪುಲೇಟ್ ಮಾಡ್ತಾ ಅವ್ರ ಗೋಲ್ನ ಬೇರೆಯವ್ರ ಮುಖಾಂತರ ಅಚೀವ್ ಮಾಡ್ತಾರೆ. ಆ್ಯಂಡ್ ಗೆಸ್ ವಾಟ್? ನೀವು ಈ ಟ್ರಿಕ್ಸ್ನ ಕಲಿಬೋದು. ಈ ಟ್ರಿಕ್ನ ಬ್ರೇಕ್ ಡೌನ್ ಮಾಡೋಣ ಬನ್ನಿ. ಕಾರ್ಪೊರೇಟ್ ಸೈಕೋಪ್ಯಾಥ್ಸ್ನ ಮಾಸ್ಕ್ 3 ಲೇಯರಿಂದ ಡಿವೈಡ್ ಆಗಿರುತ್ತೆ. ಫಸ್ಟ್ ಚಾರ್ಮ್, ಸೆಕೆಂಡ್ ಡಿಸೀಟ್ ಮತ್ತು ಫೈನಲಿ ಮನಿಪುಲೇಷನ್. ಈ 3ನ್ನ ಮಾಸ್ಟರ್ ಮಾಡಿದ್ರೆ ನಿಮ್ಮನ್ನ ತಡೆಯೋರೇ ಇರಲ್ಲ. ಮೊದಲನೇದಾಗಿ ಚಾರ್ಮ್. ಒಬ್ಬ ಕಾರ್ಪೊರೇಟ್ ಸೈಕೋಪ್ಯಾತ್ಗೆ ಹೇಗೆ ಒಬ್ಬರನ್ನ ಸ್ಪೆಷಲ್ ಫೀಲ್ ಮಾಡಿಸೋದು ಅಂತ ಗೊತ್ತಿರಬೇಕು. ಈವನ್ ಬೈ ಗಿವಿಂಗ್ ಫೇಕ್ ಕಾಂಪ್ಲಿಮೆಂಟ್ಸ್. ಅವ್ರಿಗೆ ರೂಮ್ನ ಮೋಸ್ಟ್ ಇಂಪಾರ್ಟೆಂಟ್ ವ್ಯಕ್ತಿಯನ್ನಾಗಿ ಫೀಲ್ ಮಾಡಿಸಿದ್ರೆ ಯುಲ್ ಗೇನ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಟ್ರಸ್ಟ್. ಇದೇ ಟ್ರಸ್ಟ್ನಿಂದ ನೀವು ಅವ್ರನ್ನ ನಿಮ್ಮ ಕೆಲಸಕ್ಕೆ ಯೂಸ್ ಮಾಡ್ಕೋಬೋದು. ಆದರೆ ನೆನಪಿರಲಿ, ಅವರು ಏನು ಆಫರ್ ಮಾಡೋಕ್ಕಾಗುತ್ತೋ ಅದಕ್ಕಷ್ಟೇ ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈಸ್ ಡಿಸೀಟ್. ಕಾರ್ಪೊರೇಟ್ ವರ್ಲ್ಡಲ್ಲಿ ಬೆಳಿಬೇಕು ಅಂದರೆ ನೀವು ಡಿಸೆಪ್ಷನ್ನ ಮಾಸ್ಟರ್ ಮಾಡಬೇಕು. ಡಿಸೆಪ್ಷನ್ ಅಂದರೆ ಸಂಚು ಹಾಕೋದು ನಿಮ್ಮ ಬೆನಿಫಿಟ್ಸ್ಗೆ. ಅದಕ್ಕೆ ನೀವು ಫೇಕ್ ಸ್ಟೋರೀಸ್ಗಳನ್ನ ಹೇಳ್ಬೋದು, ನಿಮ್ಮ ಮೇಲೆ ರೆಸ್ಪೆಕ್ಟ್ ಬರೋ ಹಾಗೆ, ಅಥವಾ ವಿಕ್ಟಿಮ್ಸ್ಗಳಾಗಿ ಪ್ಲೇ ಮಾಡ್ಬೋದು ಸಿಂಪತಿಗೆ. ಮತ್ತು ಕ್ರೆಡಿಟ್ಸ್ನ ತಗೊಳ್ಳೋದು ಯಾವಾಗಲೂ ಮರಿಬೇಡಿ. ಇದರಿಂದ ನೀವು ಯಾವಾಗಲೂ ಅಟೆನ್ಷನ್ನ ಗ್ರ್ಯಾಬ್ ಮಾಡ್ತೀರಾ. ನೀವು ಎಷ್ಟು ನಂಬೋ ಹಾಗೆ ಸುಳ್ಳು ಹೇಳ್ತೀರೋ ಅಷ್ಟೇ ಚೆನ್ನಾಗಿ ಜನರನ್ನು ಮತ್ತು ಸಿಚುವೇಶನನ್ನು ಕಂಟ್ರೋಲ್ ಮಾಡ್ತೀರಾ. ಫೈನಲಿ ಮನಿಪುಲೇಷನ್. ಇದೇ ಮೋಸ್ಟ್ ಇಂಪಾರ್ಟೆಂಟ್ ಒನ್. ಇದು ಒಂದಿನ ಮಾಸ್ಟರ್ ಮಾಡಿದ್ರೂ ಯು ಕ್ಯಾನ್ ಮೇಕ್ ಪೀಪಲ್ ಡೂ ಸ್ಟಫ್ಸ್ ಫಾರ್ ಯು. ನಿಮ್ಮ ಕೊಲೀಗ್ಸ್ನ ನೀವು ಅಪೋಸಿಟ್ ಮಾಡ್ಬೋದು, ನಿಮ್ಮ ಐಡಿಯಾಲಜಿನ ಅವ್ರದ್ದು ಅನ್ನೋ ಹಾಗೆ ಫೀಲ್ ಮಾಡಿಸ್ಬೋದು, ಅವರ ವೀಕ್ನೆಸ್ ಎಕ್ಸ್ಪ್ಲಾಯ್ಟ್ ಮಾಡೋದು ಆ್ಯಂಡ್ ಅವ್ರನ್ನ ಸ್ಟೆಪ್ಪಿಂಗ್ ಸ್ಟೋನ್ ಆಗಿ ಯೂಸ್ ಮಾಡಿಕೊಂಡು ನೀವು ಮುಂದೆ ಹೋಗೋದು. ನಿಮ್ಮ ಮೋಟಿವ್ನ ಯಾವಾಗಲೂ ಮರಿಬಾರ್ದು. ಇದೆಲ್ಲ ನೀವು ಫ್ರೆಂಡ್ಸ್ ಮಾಡ್ಕೊಳ್ಳೋಕ್ಕಲ್ಲ, ವಿನ್ ಆಗೋಕ್ಕೆ ಮಾಡ್ತಿರೋದು. ರಿಯಾಲಿಟಿ ಏನಂದರೆ, ಒಬ್ಬ ಕಾರ್ಪೊರೇಟ್ ಸೈಕೋಪ್ಯಾತ್ ಅಂದರೆ ಈವಲ್ ಆಗಿರೋದು ಅಂತ ಅಲ್ಲ. ನಿಮ್ಮದೇ ಒಂದು ಛಾಪನ ಮೂಡಿಸೋ ಅಂತಿರಬೇಕು. ನಿಮ್ಮ ಚಾಮ್, ಡಿಸೀಟ್ ಹಾಗೂ ರುತ್ಲೆಸ್ನೆಸ್ ಸಕ್ಸಸ್ನ ಪವರ್ ಮತ್ತು ಪ್ರಾಫಿಟಿಂದ ಅಳೆಯೋ ಎನ್ವಿರಾನ್ಮೆಂಟ್ನಲ್ಲಿ ನಿಮ್ಮನ್ನು ನ್ಯಾಚುರಲ್ ಲೀಡರ್ಸ್ ಆಗಿ ಮಾಡುತ್ತೆ. ಸೊ ಈ 3 ಲಕ್ಷಣಗಳನ್ನು ನಿಮ್ಮ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ಳೋದು? ಮೊದಲು ನಿಮ್ಮ ಚಾಮ್ನ ಸುಧಾರಿಸೋದು, ಒಬ್ಬರನ್ನ ಮೋಸ್ಟ್ ವ್ಯಾಲ್ಯೂಡ್ ಅಂತ ಫೀಲ್ ಮಾಡಿಸೋದು. ಮೊದಲೇ ಹೇಳ್ದಂಗೆ ಫೇಕ್ ಕಾಂಪ್ಲಿಮೆಂಟ್ಸ್ನ ಕೊಟ್ಟು ಅಥವಾ ಅಥಾರಿಟೇಟಿವ್ ಫೀಲ್ನ ಕೊಟ್ಟು. ಉದಾಹರಣೆಗೆ, ನಿಮಗೆ ಕಾಫಿ ಕುಡಿಯೋ ಹಾಗಾಗಿರುತ್ತೆ, ಆದರೆ ನೀವು ಅವ್ರ ಹತ್ರ ಹೋಗಿ ಕಾಫಿ or ಟೀ ಅಂತ ಕೇಳಿ ಇದರಿಂದ ಅವರಿಗೆ ನೀವು ಅವ್ರ ಡಿಸಿಷನ್ ಕೇಳಿ ಆ್ಯಕ್ಟ್ ಮಾಡ್ತಿದ್ದೀರಾ ಅನಿಸುತ್ತೆ. ಬಟ್ ಆ್ಯಕ್ಚುಲಿ ಆಗ್ತಿರೋದು ನಿಮ್ಮ ಕೆಲಸ ಆಗಿರುತ್ತೆ. ಡಿಸಿಟ್ನ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ನೀವು ಯಾವುದೇ ಸಿಚುವೇಶನ್ನ ಕಂಟ್ರೋಲಿಗೆ ತಗೊಳ್ಳೋದು ಕಲಿಬೇಕು. ಎಲ್ಲ ನೀವು ಅಂದ್ಕೊಂಡಾಗೆ ಆಗ್ತಿರುತ್ತೆ, ಬಟ್ ಬೇರೆಯವರಿಗೆ ಅದ್ರ ಐಡಿಯಾನೂ ಇರಲ್ಲ. ಫೈನಲಿ ಮನಿಪುಲೇಷನ್.
ಇದಕ್ಕೆ ಒಬ್ಬರ ಬಗ್ಗೆ ಡೀಪಾಗಿ ತಿಳ್ಕೊಂಡು ಅವರ ವೀಕ್ನೆಸ್ನ ಎಕ್ಸ್ಪರ್ಟ್ ಮಾಡಿ ಅವರಿಗೆ ನಿಮ್ಮ ಕೆಲಸ ಅಥವಾ ನಿಮ್ಮ ಬೆನಿಫಿಟ್ಸ್ಗೆ ಪಪೆಟ್ ಥರ ಯೂಸ್ ಮಾಡ್ಕೋಬೋದು. ಫೈನಲಿ ಒಂದು ಕೋಟಿಂದ ವಿಡಿಯೋನ ಮುಗಿಸ್ತಾ ಇದ್ದೀನಿ. ರಿಮೆಂಬರ್, ನಾಟ್ ಎವ್ರಿ ಒನ್ ಹ್ಯಾಸ್ ದ ಸ್ಟಮಕ್ ಫಾರ್ ಆರ್ಟ್ ಆಫ್ ಸೈಕಾಲಜಿ, ಬಟ್ ದೋಸ್ ಹೂ ಡೂ ಫೈಂಡ್ ದೆಮ್ಸೆಲ್ಸ್ ಅಟ್ ದ ಟಾಪ್. ದ ಮಾಸ್ಕ್ ಆಫ್ ಪವರ್ ಈಸ್ ಡಿಸೈನ್ಡ್ ಟು ಹೆಲ್ಪ್ ಯು ಸಕ್ಸೀಡ್. Put it on and take control. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ನಷ್ಟು ಡಾರ್ಕ್ ಸೈಕಾಲಜಿ ಟ್ರಿಕ್ಸ್ ಆ್ಯಂಡ್ ಸ್ಟ್ರಾಟಜೀಸ್ನ ಕಲಿಯೋಕ್ಕೆ ಚಾನಲ್ಗೆ ಟ್ಯೂನ್ಡ್ ಆಗಿರಿ. ಬಿಕಾಸ್ ದ್ಯಾಟ್ಸ್ ಸೋ ಮಚ್ ಟು ಲರ್ನ್.